ತೂಕ ಇಳಿಸ್ಬೇಕು ಅಂದ್ರೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ನಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಆದ್ರೂ ಯಾಕೆ 99% ಜನರಿಗೆ ತೂಕ ಇಳಿಸೋಕೆ ಕಷ್ಟ ಆಗುತ್ತೆ? ಎಷ್ಟೇ ಡಯಟ್ ಮಾಡಿದ್ರೂ ಯಾಕದು ಫೇಲ್ ಆಗುತ್ತೆ? ಬನ್ನಿ, ಈ ಹೋರಾಟದ ಹಿಂದಿರೋ ಒಂದು ಅಚ್ಚರಿಯ ಸತ್ಯವನ್ನ ಇವತ್ತು ನೋಡೋಣ. ಈ ವೇಟ್ ಲಾಸ್ ಅನ್ನೋ ಯುದ್ಧದಲ್ಲಿ ನಮ್ಮ ನಿಜವಾದ ಶತ್ರು ಯಾರು ಅಂತ ಗೊತ್ತಾ? ಅದು ನಾವನ್ಕೊಂಡ ಹಾಗೆ ಜಾಸ್ತಿ ಕ್ಯಾಲರಿ ತಿನ್ನೋದಲ್ಲ, ಅಥವಾ ಎಕ್ಸರ್ಸೈಸ್ ಮಾಡದೇ ಇರೋದೂ ಅಲ್ಲ. ಹಾಗಾದ್ರೆ ತೂಕ ಜಾಸ್ತಿ ಆಗೋಕೆ ನಿಜವಾದ ಕಾರಣ ಏನು? ಆ ರಹಸ್ಯ ಶತ್ರು ಯಾರು? ಇವತ್ತು ಅದನ್ನೇ ನೋಡೋಣ. ಅಷ್ಟೇ ಅಲ್ಲ, ಅದಕ್ಕೊಂದು ಸಿಂಪಲ್ ಆದ ಇಫೆಕ್ಟಿವ್ ಆದ ಪರಿಹಾರನೂ ಇದೆ. ಅದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಯಾಕೆ ನಾವು ಶುರು ಮಾಡೋ ಡಯಟ್ 10ನೇ ದಿನಕ್ಕೆ ನಿಂತೋಗುತ್ತೆ? ತುಂಬಾ ಜೋಶ್ನಲ್ಲಿ ಹೆಲ್ತಿಯಾಗಿ ತಿನ್ನೋಕ್ ಶುರು ಮಾಡ್ತೀವಿ, ಆದ್ರೆ 10-15 ದಿನ ಆಗ್ತಿದ್ದಾಗೆ ಮತ್ತೆ ಹಳೆ ಚಾಳಿಗೆ ವಾಪಸ್ ಬಂದ್ಬಿಡ್ತೀವಿ. ಇದು ತುಂಬಾ ಜನರಿಗೆ ಆಗಿರೋ ಅನುಭವ ಅಲ್ವಾ? ಸರಿ, ಹಾಗಾದ್ರೆ ಈ ತೂಕ ಇಳಿಸೋ ಹೋರಾಟವನ್ನ ಬೇರೆ ರೀತಿ ನೋಡೋಣ. ಎಲ್ರೂ ಅನ್ಕೊಂತಾರೆ ಇದು ಕ್ಯಾಲರಿ ಲೆಕ್ಕಾಚಾರ, ಇಲ್ಲಾಂದ್ರೆ ನಮ್ಮ ವಿಲ್ ಪವರ್ನ ಗೇಮ್ ಅಂತ. ಆದ್ರೆ ನಿಜವಾದ ಸತ್ಯ ಬೇರೆನೇ ಇದೆ. ಇಡೀ ಆಟ ಇಲ್ಲೋದೆ ಕ್ರೇವಿಂಗ್ಸ್, ಅಂದ್ರೆ ನಮ್ಮ ಆಹಾರದ ಬಯಕೆಗಳ ಮೇಲೆ. ಎಂಥ ವಿಲ್ ಪವರ್ ಇದ್ರೂ ಈ ಬಯಕೆಗಳ ಮುಂದೆ ಸೋತು ಹೋಗುತ್ತೆ. ಇದು ಒಂಥರ ವಿಷವರ್ತುಲ, ಸೈಕಲ್ ಇದ್ದಾಗೆ. ಮೊದಲು ಡಯಟ್ ಶುರು ಮಾಡ್ತೀವಿ, ಆಮೇಲೆ ಕ್ರೇವಿಂಗ್ಸು ತಡ್ಕೊಳಕ್ಕಾಗಲ್ಲ, ಏನಾದ್ರೂ ತಿಂದ್ಬಿಡ್ತೀವಿ. ತಿಂದ್ಮೇಲೆ ಅಯ್ಯೋ ಯಾಕೆ ತಿಂದೆ ಅಂತ ಗಿಲ್ಟ್ ಶುರುವಾಗುತ್ತೆ. ಕೊನೆಗೆ ನಿರಾಸೆಯಾಗಿ ಎಲ್ಲವನ್ನೂ ಬಿಟ್ಟುಬಿಡ್ತೀವಿ. ಈ ಸೈಕಲ್ಲಿಂದ ಹೊರಗೆ ಬರೋದೇಗೆ? ಖಂಡಿತ ದಾರಿ ಇದೆ. ಹಾಗಾದ್ರೆ ಈ ಕ್ರೇವಿಂಗ್ಸ್ ಯಾಕೆ ಬರುತ್ತೆ? ಬನ್ನಿ, ಇದರ ಹಿಂದಿರೋ ಸೈನ್ಸ್ ಏನು ಅಂತ ನೋಡೋಣ. ಇದು ನಮ್ಮ ಪರ್ಸನಲ್ ಫೇಲ್ಯೂರ್ ಅಲ್ಲ, ಅಂದ್ರೆ ನಮ್ಮಲ್ಲಿ ವಿಲ್ ಪವರ್ ಇಲ್ಲ ಅಂತಲ್ಲ. ಇದು ನಮ್ಮ ಬಯಾಲಜಿಗೆ ಸಂಬಂಧಿಸಿದ್ದು. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ದೇಹ ಮತ್ತು ಮೆದುಳಿನ ಕಮ್ಯುನಿಕೇಷನ್ನಲ್ಲಿ ಏನೋ ಗಡ್ಬಡಾದಾಗ ಹೀಗಾಗುತ್ತೆ. ನಮ್ಮ ಸಿಸ್ಟಮ್ ಹ್ಯಾಕ್ ಆದ ಹಾಗೆ. ಈ ಕ್ರೇವಿಂಗ್ಸ್ ಬರೋಕೆ ಮುಖ್ಯವಾಗಿ 3 ಬಯೋಲಾಜಿಕಲ್ ಕಾರಣಗಳಿವೆ. ಒಂದನೇದು ಬ್ಲಡ್ ಶುಗರ್ ರೋಲರ್ ಕೋಸ್ಟರ್, ಎರಡನೇದು ನಮ್ಮ ಬ್ರೈನ್ನ ರಿವಾರ್ಡ್ ಸಿಸ್ಟಮ್, ಇನ್ನು ಮೂರನೇದು ಸ್ಟ್ರೆಸ್ ಹಾರ್ಮೋನ್. ಈ 3 ನಮ್ಮನ್ನ ಹೇಗೆ ಕಂಟ್ರೋಲ್ ಮಾಡುತ್ತೆ ಅಂತ ಒಂದೊಂದಾಗಿ ನೋಡೋಣ. ಸರಿ, ಮೊದಲನೇ ಕಾರಣ ಬ್ಲಡ್ ಶುಗರ್ ರೋಲರ್ ಕೋಸ್ಟರ್. ನಾವೇನಾದ್ರೂ ತಿಂದಾಗ, ಅದರಲ್ಲೂ ಸ್ಪೆಷಲ್ ಆಗಿ ಹೆಚ್ಚು ಕಾರ್ಬ್ಸ್ ಇರೋ ಆಹಾರ ತಿಂದಾಗ, ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಅಂದ್ರೆ ಬ್ಲಡ್ ಶುಗರ್ ಲೆವೆಲ್ ಫಟ್ ಅಂತ ಜಾಸ್ತಿಯಾಗುತ್ತೆ. ಆದ್ರೆ ಅಸಲಿ ಸಮಸ್ಯೆ ಶುರುವಾಗೋದೇ ಇಲ್ಲಿಂದ. ಶುಗರ್ ಲೆವೆಲ್ ಎಷ್ಟು ಸ್ಪೀಡಾಗಿ ಮೇಲೆ ಹೋಗುತ್ತೋ ಅಷ್ಟೇ ಸ್ಪೀಡಾಗಿ ಕೆಳಗೆ ಬೀಳುತ್ತೆ. ಇದನ್ನೇ ಶುಗರ್ ಕ್ರ್ಯಾಶ್ ಅನ್ನೋದು. ಆಗ ನಮ್ಮ ಮೆದುಳು ಎಮರ್ಜೆನ್ಸಿ ಅಂತ ಅಲಾರಂ ಹೊಡೆಯೋಕೆ ಶುರು ಮಾಡುತ್ತೆ. ತಕ್ಷಣ ಎನರ್ಜಿ ಬೇಕು ಅಂತ ಈಗ್ಲೇ ಏನಾದ್ರೂ ಸ್ವೀಟ್ ತಿನ್ನೋ ಅಥವಾ ಜಂಕ್ ಫುಡ್ ತಿನ್ನು ಅಂತ ಸಿಗ್ನಲ್ ಕೊಡುತ್ತೆ. ಆಗಲೇ ಆ ತೀವ್ರವಾದ ಕ್ರೇವಿಂಗ್ ಶುರುವಾಗೋದು. ಇನ್ನು ಎರಡನೇ ಕಾರಣ ನಮ್ಮ ಮೆದುಳಿನ ರಿವಾರ್ಡ್ ಸಿಸ್ಟಮ್. ಅಂದ್ರೆ ನಮ್ಮ ಮೆದುಳಿಗೆ ಯಾವಾಗ್ಲೂ ಹೊಟ್ಟೆ ಹಸಿದಿದೆ ಅಂತಾನೇ ತಿನ್ಬೇಕು ಅಂತ ಇರಲ್ಲ. ಕೆಲವೊಮ್ಮೆ ಅದಕ್ಕೇನಾದ್ರೂ ಖುಷಿ ಬೇಕು ಅನ್ಸುತ್ತೆ, ಒಂದು ರಿವಾರ್ಡ್ ಬೇಕು ಅನ್ಸುತ್ತೆ. ಅದಕ್ಕೆ ಹೊಟ್ಟೆ ಹಸಿವಿಲ್ಲದಿದ್ರೂ ಏನಾದ್ರೂ ಟೇಸ್ಟಿಯಾಗಿ ತಿನ್ನೋಣ ಅನ್ನೋ ಕ್ರೇವಿಂಗ್ ಶುರುವಾಗತ್ತೆ. ಮೂರನೇ ಮತ್ತು ಕೊನೆಯ ಕಾರಣ ಕಾರ್ಟಿಸಾಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್. ನಮಗೆ ಮೆಂಟಲ್ ಆಗಿ ಅಥವಾ ಫಿಸಿಕಲ್ ಆಗಿ ಸ್ಟ್ರೆಸ್ ಆದಾಗ ನಮ್ಮ ದೇಹದಲ್ಲಿ ಈ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿಯಾಗತ್ತೆ. ಇದೇ ಕಾರಣಕ್ಕೆ ನಾವು ಟೆನ್ಷನ್ನಲ್ಲಿದ್ದಾಗ ಚಿಪ್ಸ್, ಚಾಕ್ಲೇಟ್, ಐಸ್ ಕ್ರೀಮ್ ಈ ತರಹದ ಆಹಾರಗಳನ್ನೇ ತಿನ್ಬೇಕು ಅಂತ ಜಾಸ್ತಿ ಅನ್ಸೋದು. ಹಾಗಾದ್ರೆ ಈ ಬಯಾಲಜಿಕಲ್ ಫೋರ್ಸಸ್ ಜೊತೆ ಹೋರಾಡೋಕೆ ಏನಾದ್ರೂ ದಾರಿ ಇದೆಯಾ? ಖಂಡಿತ ಇದೆ, ಚಿಂತೆ ಬೇಡ. ಇದಕ್ಕೆ ನಮ್ಮ ಹಿರಿಯರು ಬಳಸ್ತಿದ್ದ ಒಂದು ಸರಳವಾದ ಆಯುರ್ವೇದ ಪರಿಹಾರ ಇದೆ. ಇದನ್ನ ಒಂದು ರೀತಿ ಕ್ರೇವಿಂಗ್ ಸ್ಟೆಬಿಲೈಸರ್ ಅಂತಾನೆ ಕರಿಬಹುದು. ಅದೇನು ಅಂತ ಈಗ ನೋಡೋಣ. ಇದಕ್ಕೆ ಬೇಕಾಗಿರೋದು ಎರಡು ಸಿಂಪಲ್ ಪದಾರ್ಥಗಳು. ಒಂದು ಲವಂಗ ಮತ್ತು ಇಡೀ ದಾಲ್ಚಿನ್ನಿ ಚಕ್ಕೆ. ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ವಿಷಯ ನೆನ್ಪಿಟ್ಕೋಬೇಕು. ದಾಲ್ಚಿನ್ನಿ ಪೌಡರ್ ಬಳಸಲೇಬಾರ್ದು, ಇಡೀ ಚಕ್ಕೆಯನ್ನೇ ಬಳಸಬೇಕು. ಯಾಕಂದ್ರೆ ಪೂರ್ತಿ ಚಕ್ಕೆಯಲ್ಲಿರೋ ಗುಣಗಳು ಪೌಡರ್ನಲ್ಲಿ ಇರೋದಿಲ್ಲ. ಸರಿ, ಈ ಪದಾರ್ಥಗಳನ್ನ ಬಳಸೋದು ಹೇಗೆ, ಅದನ್ನ ಯಾವಾಗ ತಗೋಬೇಕು ಅಂತ ನೋಡೋಣ. ನೆನ್ಪಿಡಿ, ಇದನ್ನ ಮಾಡೋ ವಿಧಾನಕ್ಕಿಂತಾನೂ ಇದನ್ನ ತಗೊಳ್ಳೋ ಟೈಮ್ ಮತ್ತೆ ಎಷ್ಟು ತಗೋಬೇಕು ಅನ್ನೋದು ತುಂಬಾ ಮುಖ್ಯ. ಇದನ್ನ ಮಾಡೋದು ತುಂಬಾನೇ ಸುಲಭ. ಒಂದು ಲವಂಗ ಮತ್ತು ಒಂದು ಅರ್ಧ ಇಂಚಿನ ದಾಲ್ಚಿನ್ನಿ ಚಕ್ಕೆ ತಗೊಳ್ಳಿ. ಅದನ್ನ 1 ಕಪ್ ನೀರಿಗೆ ಹಾಕಿ. ನೀರು ಅರ್ಧ ಕಪ್ ಆಗೋವರೆಗೂ ಸಣ್ಣ ಉರಿಯಲ್ಲಿ ಕುದಿಸಿ. ಆಮೇಲೆ ನೀರನ್ನ ಸೋಸಿ ಬಿಸಿ ಬಿಸಿ ಇರುವಾಗ್ಲೇ ಕುಡೀರಿ. ಅಷ್ಟೇ. ಆದ್ರೆ 1 ನಿಮಿಷ, ಇದನ್ನ ಕುಡಿಯಕ್ಕೆ ಕೆಲವು ರೂಲ್ಸ್ ಇದೆ. ಅದನ್ನ ಫಾಲೋ ಮಾಡೋದು ತುಂಬಾನೇ ಮುಖ್ಯ. ಇದನ್ನ ಕುಡಿಯಕ್ಕೆ ಬೆಸ್ಟ್ ಟೈಮ್ ಅಂದ್ರೆ ಬೆಳಗ್ಗೆ ಹೊತ್ತು ಅಥವಾ ಮಧ್ಯಾಹ್ನದ ಊಟ ಆದ್ಮೇಲೆ ಒಂದು 30-40 ನಿಮಿಷ ಬಿಟ್ಟು. ದಿನಕ್ಕೆ ಒಂದೇ ಸಾರಿ ಸಾಕು. ಮತ್ತೆ ವಾರದಲ್ಲಿ ಮ್ಯಾಕ್ಸಿಮಮ್ 5 ದಿನ ಮಾತ್ರ ತಗೋಬೇಕು.
ಇನ್ನೊಂದು ಇಂಪಾರ್ಟೆಂಟ್ ವಾರ್ನಿಂಗ್, ಇದನ್ನ ರಾತ್ರಿ ಹೊತ್ತು ಮಾತ್ರ ತಗೊಳಕ್ ಹೋಗ್ಬೇಡಿ, ಯಾಕಂದ್ರೆ ಅದು ನಿದ್ದೆಗೆ ಡಿಸ್ಟರ್ಬ್ ಮಾಡಬಹುದು. ಓಕೆ, ಈಗ ಈ ಪರಿಹಾರ ಯಾವಾಗ ಕೆಲ್ಸ ಮಾಡಲ್ಲ ಅನ್ನೋದನ್ನು ತಿಳ್ಕೊಡೋದು ತುಂಬಾ ಮುಖ್ಯ. ಯಾಕಂದ್ರೆ ನಾವು ರಿಯಲಿಸ್ಟಿಕ್ ಆಗಿರ್ಬೇಕು ಮತ್ತು ಈ ಮಾಹಿತಿಯನ್ನ ಸರಿಯಾಗಿ ಬಳಸ್ಕೋಬೇಕಲ್ವಾ? ಈ ರೆಮಿಡಿ ಕೆಲವು ಕಂಡೀಷನ್ಸ್ಗಳಲ್ಲಿ ಕೆಲ್ಸ ಮಾಡಲ್ಲ. ಮೊದಲನೇದು, ನಿದ್ದೆ ಸರಿಯಿಲ್ಲ ಅಂದ್ರೆ. ಎರಡನೇದು, ನಿಮ್ಮ ಊಟದಲ್ಲಿ ಪ್ರೋಟೀನ್ ಅಂಶ ತುಂಬಾನೇ ಕಡಿಮೆ ಇದ್ರೆ. ಮೂರನೇದು, ನಿಮ್ಮ ಕ್ರೇವಿಂಗ್ಸ್ ಯಾವುದೋ ದೊಡ್ಡ ಎಮೋಷನಲ್ ಕಾರಣದಿಂದ ಬರ್ತಿದ್ರೆ. ನಾಲ್ಕನೇದು, ನೀವು ದಾಲ್ಚಿನ್ನಿ ಚಕ್ಕೆ ಬದಲು ಪೌಡರ್ ಬಳಸಿದ್ರೆ. ಎಲ್ಲಕ್ಕಿಂತ ಮುಖ್ಯವಾಗಿ, ನಿಮ್ಮ ಒಟ್ಟಾರೆ ಡಯಟ್ ಮತ್ತು ಹೆಲ್ತ್ ಬಗ್ಗೆ ಗಮನ ಕೊಡದೇ ಇದ್ರೆ ಇದು ಅಷ್ಟೊಂದು ಪರಿಣಾಮಕಾರಿ ಆಗಿರಲ್ಲ. ಸೊ ನೆನಪಿಟ್ಕೊಳ್ಳಿ, ಇದು ಯಾವುದೋ ಮ್ಯಾಜಿಕ್ ಅಲ್ಲ. ಇದು ನಮ್ಮ ದೇಹಕ್ಕೆ ಒಳಗಿನಿಂದ ಸಪೋರ್ಟ್ ಕೊಡುತ್ತೆ ಅಷ್ಟೇ. ಅಂದ್ರೆ ಹೆಲ್ತಿಯಾಗಿ ತಿನ್ನೋದು, ಎಕ್ಸರ್ಸೈಸ್ ಮಾಡೋದನ್ನ ಬಿಡೋ ಹಾಗಿಲ್ಲ. ಇದು ಅದಕ್ಕೊಂದು ಸಪೋರ್ಟ್ ಸಿಸ್ಟಮ್ ಅಷ್ಟೇ. ಈಗ ಕ್ರೇವಿಂಗ್ಸ್ ಯಾಕೆ ಬರುತ್ತೆ, ಅದರ ಹಿಂದಿರೋ ಸೈನ್ಸ್ ಏನು ಅಂತ ಎಲ್ಲರಿಗೂ ಗೊತ್ತಾಗಿದೆ. ಈ ಜ್ಞಾನವನ್ನ ಇಟ್ಕೊಂಡು ನಮ್ಮ ಆರೋಗ್ಯದ ಯುದ್ಧವನ್ನ ನಾವು ಹೇಗ್ ಗೆಲ್ಬಹುದು, ಇದರ ಬಗ್ಗೆ ಯೋಚಿಸಿ ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.